ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಹರೀಶ್ ಅನಿ ಟೆಕ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಫೇಸ್ಬುಕ್ಕಲ್ಲಿ ಫಾರ್ವರ್ಡ್ ಪಾಸ್ವರ್ಡ್ ಮಾಡೋದು ಹೇಗೆ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೀವೆಲ್ಲ ಫೇಸ್ಬುಕ್ನ ಆನ್ ಮಾಡ್ತಿರ್ತೀರ, ಆದರೆ ಫೇಸ್ಬುಕ್ ಪಾಸ್ವರ್ಡ್ ನಿಮಗೆ ಮರ್ತೋಗಿರುತ್ತೆ. ಅದನ್ನು ಯಾವ ಥರ ಫಾರ್ವರ್ಡ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲು ನೀವು ಇಲ್ಲಿ ಫೇಸ್ಬುಕ್ನ ಓಪನ್ ಮಾಡ್ಕೊಳ್ಳಿ. ಗೈಸ್, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೆ ಬೇಗ ಲೈಕ್ ಮಾಡ್ಕೊಳ್ಳಿ ಗೈಸ್. ಹಾಗೆ ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ವಿಸಿಟ್ ಆಗಿದ್ರೆ ಈಗಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಗೈಸ್. ಬನ್ನಿ ಗೈಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಫಾರ್ವರ್ಡ್ ಪಾಸ್ವರ್ಡ್ ಮಾಡೋದು ಹೇಗೆ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲು ನಿಮಗೆ ಫೇಸ್ಬುಕ್ನ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡ ತಕ್ಷಣ ಗೈಸ್ ಇಲ್ಲಿ ಮೇಲ್ಗಡೆ 3 ಡಾಟ್ ಇದ್ದರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ನೀವು ಇನ್ನೊಂದು ಫೇಸ್ಬುಕ್ನ ಯೂಸ್ ಮಾಡ್ತಿದ್ರೆ ಅದನ್ನು ಫಸ್ಟು ಲಾಗೌಟ್ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ಇನ್ನೊಂದು ಅಕೌಂಟ್ ನಾನು ಲಾಗೌಟ್ ಮಾಡ್ಕೊಳ್ತೀನಿ. ಹಾಗೆ ನೋಡ್ಬೋದು ಇಲ್ಲಿ ಯೂಸ್ ಅನದರ್ ಪ್ರೊಫೈಲ್ ಅಂತ ಕಾಣಿಸುತ್ತಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ಯೂಸ್ ಅನದರ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್, ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮ್ಮದು ಮೊಬೈಲ್ ನಂಬರ್ನ ಹಾಕಬೇಕಾಗತ್ತೆ. ಇಲ್ಲಿ ಆ ಅಕೌಂಟ್ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಇರುತ್ತೋ ಆ ಮೊಬೈಲ್ ನಂಬರ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ನಾನು ಸಿಂಪಲಾಗಿ ಅದಕ್ಕೆ ಯಾವ ಮೊಬೈಲ್ ನಂಬರ್ ಲಿಂಕ್ ಇತ್ತೋ ಆ ಮೊಬೈಲ್ ನಂಬರ್ನ ಇಲ್ಲಿ ಟೈಪ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡ್ಬೋದು ಇವಾಗ ನಾನು ಟೈಪ್ ಮಾಡ್ಕೊಂಡೆ. ಹಾಗೆ ನಿಮ್ಮ ಪಾಸ್ವರ್ಡ್ ಗೊತ್ತಿದ್ರೆ ಪಾಸ್ವರ್ಡ್ ಕೂಡ ಹಾಕ್ಬೋದು ಇಲ್ಲಿ. ಇವಾಗ ನಂಗೆ ಅಕೌಂಟ್ದು ಪಾಸ್ವರ್ಡ್ ಗೊತ್ತಿಲ್ಲ, ಅದ್ರ ಸಲುವಾಗಿ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ಇವಾಗ ಫಾರ್ವರ್ಡ್ ಪಾಸ್ವರ್ಡ್ ಅಂತ ಕೆಳಗಡೆ ಇದೆ ನೋಡ್ಬೋದು. ಇಲ್ಲಿ ಫಾರ್ವರ್ಡ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಫಾರ್ವರ್ಡ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿದ ತಕ್ಷಣ ಗೈಸ್ ಈ ಥರ ಇಂಟರ್ಫೇಸ್ ಬರುತ್ತೆ. ಫೈಂಡ್ ಯುವರ್ ಅಕೌಂಟ್ ಅಂತ ಬರುತ್ತೆ. ಅಲ್ಲಿ ನೋಡ್ಬೋದು ಎಂಟರ್ ಯುವರ್ ಮೊಬೈಲ್ ನಂಬರ್. ಮತ್ತೆ ಎಂಟರ್ ಮಾಡಬೇಕಾಗುತ್ತೆ ನಿಮ್ಮ ಮೊಬೈಲ್ ನಂಬರ್ನ. ಫೇಸ್ಬುಕ್ಕಲ್ಲಿ ಯಾವ ನಂಬರ್ ಲಿಂಕ್ ಇತ್ತೋ ಅದೇ ನಂಬರ್ನ ಇಲ್ಲಿ ಮತ್ತೆ ಎಂಟರ್ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ಅದೇ ನಂಬರ್ನ ಮತ್ತೆ ಇಲ್ಲಿ ಎಂಟರ್ ಮಾಡ್ಕೊಳ್ತೀನಿ. ಅಂದರೆ ಇವಾಗ ಕಂಟಿನ್ಯೂ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ಈ ಮೊಬೈಲ್ ನಂಬರ್ಗೆ ಎಷ್ಟು ಅಕೌಂಟ್ಗಳು ಲಿಂಕ್ ಇದಾವಂತ ಇಲ್ಲಿ ತೋರಿಸುತ್ತೆ ನಿಮಗೆ. ನೋಡ್ಬೋದು ಕಂಟಿನ್ಯೂ ಮೇಲೆ ಕ್ಲಿಕ್ ಕೊಡಿ. ಇವಾಗ ನೋಡ್ಬೋದು ಇಲ್ಲಿ ಈ ನಂಬರಲ್ಲಿ ಒಂದೇ ಅಕೌಂಟ್ ಲಿಂಕ್ ಇದೆ. ಇವಾಗ ಈ ನಂಬರ್ನಲ್ಲಿ ಈ ಅಕೌಂಟ್ನ ಯಾವ ಥರ ಫಾರ್ವರ್ಡ್ ಪಾಸ್ವರ್ಡ್ ಮಾಡಿಕೊಂಡು ನಿಮ್ಮ ಅಕೌಂಟ್ನ ಹೇಗೆ ರಿಕವರಿ ಮಾಡ್ಕೊಳ್ಳೋದು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ನೋಡ್ತಾ ಇರ್ಬೋದು. ನೀವು ನೋಡ್ಬೋದು ಇವಾಗ ಇಲ್ಲಿ ಈ ಅಕೌಂಟ್ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ಪಾಸ್ವರ್ಡನ್ನು ತೋರಿಸುತ್ತೆ. ಹಾಗೆ ನೀವು ಪಾಸ್ವರ್ಡ್ ಗೊತ್ತಿದ್ದರೆ ಪಾಸ್ವರ್ಡ್ ಕೂಡ ಹಾಕ್ಬೋದು. ಹಾಗೆ SMS ಮೂಲಕ ನಿಮಗೊಂದು OTP ಬರುತ್ತೆ. OTP ಹಾಕಿದ್ರೆ ನಿಮಗೆ ಅಕೌಂಟು ರಿಕವರಿ ಆಗುತ್ತೆ. ಮತ್ತು ನೀವು ಹೊಸದಾಗಿಂದೇ ಪಾಸ್ವರ್ಡ್ನ ಸೆಟ್ ಮಾಡ್ಬೋದು. ಇಲ್ಲಿ SMS ಮೇಲೆ ಕ್ಲಿಕ್ ಮಾಡಿಕೊಂಡು ಕಂಟಿನ್ಯೂ ಕೊಡಿ. ನೋಡ್ಬೋದು ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ನಿಮ್ಮ ಆ ಮೊಬೈಲ್ ನಂಬರ್ಗೊಂದು OTP ಹೋಗುತ್ತೆ. ಇಲ್ಲಿ OTPನ ಹಾಕಬೇಕಾಗತ್ತೆ. ಇಲ್ಲಿ ಎಂಟರ್ ಕೋಡನ್ನು ತೋರಿಸುತ್ತಲ್ಲ ಅಲ್ಲಿ ನಿಮ್ಮದು OTPನ ಹಾಕಬೇಕಾಗತ್ತೆ. ಇವಾಗ ನೋಡ್ಬೋದು OTP ಬಂತು. ಇವಾಗ ಡೈರೆಕ್ಟಾಗಿ ಅದೇ ಆನ್ ಆಗುತ್ತೆ. ನೋಡ್ಬೋದು ಇವಾಗ ಅಕೌಂಟು ಇವಾಗ ಕ್ರಿಯೇಟ್ ನ್ಯೂ ಪಾಸ್ವರ್ಡ್ ಅಂತ ಬರುತ್ತೆ. ಅಂದರೆ ನೀವೀಗ ಆ ಅಕೌಂಟ್ಗೆ ಹೊಸ ಪಾಸ್ವರ್ಡ್ನ ಇಡಬೇಕಾಗತ್ತೆ. ಆ ಪಾಸ್ವರ್ಡ್ ನಿಮಗೆ ನೆನಪಿರಬೇಕಾಗತ್ತೆ. ಆ ಥರ ಪಾಸ್ವರ್ಡ್ನ ಇಟ್ಕೊಳ್ಳಿ. ಇವಾಗ ನಾನು ಒಂದು ಪಾಸ್ವರ್ಡ್ನ ಇಟ್ಕೊಳ್ತೀನಿ. ಇವಾಗ ಪಾಸ್ವರ್ಡ್ನ ಟೈಪ್ ಮಾಡಿಕೊಂಡೆ. ಟೈಪ್ ಮಾಡಿದ ತಕ್ಷಣ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ಕಂಟಿನ್ಯೂ ಅಂತ ಇದೆಯಲ್ಲ, ಕಂಟಿನ್ಯೂ ಮೇಲೆ ಕ್ಲಿಕ್ ಕೊಡಿ. ಗೈಸ್, ಇಲ್ಲಿ ನೋಡ್ಬೋದು ಈ ಥರ ಮಾಡೋದ್ರಿಂದ ನಿಮ್ಮ ಅಕೌಂಟ್ ಕೂಡ ರಿಕವರಿ ಮಾಡ್ಕೊಳ್ಬೋದು. ನೋಡ್ಬೋದು ನಾನು ಇವಾಗ ಈ ಅಕೌಂಟ್ ಹೋಗಿತ್ತು, ಇವಾಗ ಮತ್ತೆ ರಿಕವರಿ ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ಲ ಗೈಸ್ ಅಕೌಂಟ್ನ ಯಾವ ಥರ ರಿಕವರಿ ಮಾಡೋದಂತ, ಹಾಗೆ ಫಾರ್ವರ್ಡ್ ಪಾಸ್ವರ್ಡ್ ಮಾಡೋದು ಹೇಗೆ ಅಂತ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡ್ಕೊಳ್ಳಿ ಗೈಸ್. ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಯಾರಾದರೂ ಹೊಸಬರು ಬಂದಿದ್ದರೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.